ಪ್ರೀತಿಯ ಪತ್ರಕರ್ತ ಬಂಧುಗಳೇ, ಅಖಿಲ ಭಾರತೀಯ ರಾಷ್ಟ್ರೀಯ ಶೈಕ್ಷಿಕ ಮಹಾಸಂಘ ಇದು ದೇಶದ ಅತ್ಯಂತ ದೊಡ್ಡ ಶಿಕ್ಷಕ ಸಂಘಟನೆ. ಸುಮಾರು 12.5 ಲಕ್ಷ ಸದಸ್ಯತ್ವವನ್ನು ಹೊಂದಿರುವಂಥ ಸಂಘಟನೆ. ಇದರ ಕರ್ನಾಟಕದ ಘಟಕ ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘ. ಇದು ರಾಜ್ಯ ಮಟ್ಟದಲ್ಲಿ ಉನ್ನತ ಶಿಕ್ಷಣ ವಲಯದಲ್ಲಿ ಕಾರ್ಯಾಚರಿಸುವಂಥ ಒಂದು ಸಂಘಟನೆ. ಇದು ವರ್ಷದುದ್ದಕ್ಕೂ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬರ್ತಾ ಇದೆ. ಜನವರಿಯಲ್ಲಿ ಕರ್ತವ್ಯ ಬೋಧ್ ದಿವಸ್ ಅಂತ ಅಧ್ಯಾಪಕರ ಕರ್ತವ್ಯದ ಬಗ್ಗೆ ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮ, ಹಾಗೆ ಯುಗಾದಿ ಉತ್ಸವ, ಗುರುವಂದನ, ಇನ್ನು ಪ್ರೇರಣಾ ದಿವಸ. ಇದು 4 ಕಾರ್ಯಕ್ರಮಗಳು ನಮ್ಮ ವರ್ಷದ ನಿಶ್ಚಿತ ಕಾರ್ಯಕ್ರಮಗಳು. ಈ ಪ್ರೇರಣಾ ದಿವಸ ಕಾರ್ಯಕ್ರಮದಲ್ಲಿ ನಾವು ಶ್ರೇಷ್ಠ ಅಧ್ಯಾಪಕರನ್ನು ಗುರುತಿಸಿ ಗೌರವಿಸುವಂತಹ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದೇವೆ. ಅಂತಹ ಕಾರ್ಯಕ್ರಮವನ್ನು ಈ ಸಲ ಆಯೋಜಿಸುವುದಕ್ಕೆ ನಮ್ಮ ಕಾರ್ಕಳದ ಬೋನೇಂದ್ರ ಕಾಲೇಜಿನ ಆಶ್ರಯದಲ್ಲಿ ನಡೀತಾ ಇದೆ. ಅದಕ್ಕೆ ಬೇಕಾದಂತಹ ಒಂದು ಸ್ವಾಗತ ಸಮಿತಿಯನ್ನು ಕೂಡ ರಚಿಸಲಾಗಿದೆ. ಈ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿರುವಂಥವರು ಇದೇ ಕಾಲೇಜಿನ ಹಿರಿಯ ವಿದ್ಯಾರ್ಥಿ, ಮಾತ್ರವಲ್ಲ ಮಂಗಳೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿದ್ದಂತಹ ಶ್ರೀಯುತ ಮೋಹನ್ ಪಡಿವಾಳ್ ಅವರು. ಸರ್, ನಿಮ್ಮನ್ನು ಈ ಗೋಷ್ಠಿಗೆ ಎಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಕಾಲೇಜಿನ ಗೌರವಾನ್ವಿತ ಪ್ರಾಚಾರ್ಯರು ಮತ್ತು ಎಲ್ಲರ ಕಣ್ಮಣಿ ಆಗಿರುವಂತಹ ಡಾಕ್ಟರ್ ಮಂಜುನಾಥ್ ಕೋಟ್ಯಾನ್ ಸರ್ ಅವರು, ಅವರ ಮಾರ್ಗದರ್ಶನ ಮತ್ತು ಬೆಂಬಲದಿಂದ ಈ ಕಾರ್ಯಕ್ರಮ ನಡೀತಿದೆ. ಸರ್, ನಿಮಗೆ ಗೌರವಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ಈ ಸ್ವಾಗತ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಪ್ರೊಫೆಸರ್ ಸುರೇಂದ್ರ ಶೆಟ್ಟಿ ಅವರು ನಿಟ್ಟೆ ಯೂನಿವರ್ಸಿಟಿ, ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜ್ನ ಗಣಕಶಾಸ್ತ್ರದ ವಿಭಾಗದ ಅಧ್ಯಕ್ಷರು ಮತ್ತು ಪ್ರಾಧ್ಯಾಪಕರು ಹೌದು. ಅವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಈ ಕಾರ್ಯಕ್ರಮ ನಡೀತಾ ಇರುವಂಥದ್ದು ಮಂಗಳೂರು ಯೂನಿವರ್ಸಿಟಿ ವಿಭಾಗ, ಅಂದರೆ 3 ಜಿಲ್ಲೆ, ದಕ್ಷಿಣ ಕನ್ನಡ, ಕೊಡಗು ಮತ್ತು ಉಡುಪಿ ಜಿಲ್ಲೆಯ ಅಡಿಯಲ್ಲಿ ಮಂಗಳೂರು ವಿಶ್ವವಿದ್ಯಾಲಯ ಬರ್ತದೆ. 200 ಕಾಲೇಜುಗಳು ಇದರಲ್ಲಿ ಇವೆ. ಈ ಯೂನಿಟ್ನ, ಈ ಘಟಕದ ಅಧ್ಯಕ್ಷರಾಗಿರುವಂಥವರು ಶ್ರೀಮತಿ ವಾಣಿ US ಅವರು, ಕೆನರಾ ಕಾಲೇಜಿನಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರು. ಅವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಈ ಗೋಷ್ಠಿಗೆ ಸ್ವಾಗತಿಸಿದ್ದೇನೆ. ಅದೇ ರೀತಿ ಶ್ರೀಯುತ ಯಶವಂತ ಕುದ್ರೋಳಿ ಅವರು, ಈ ಸಂಘಟನೆಯ ಅಧ್ಯಾಪಕ ಸಂಘಟನೆಯ ಉಡುಪಿ ವಿಭಾಗದ ಪ್ರಮುಖರವರು, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಎಲ್ಲ ಆತ್ಮೀಯ ಪತ್ರಕರ್ತ ಬಂಧುಗಳನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ಗೋಷ್ಠಿಯನ್ನು ನಡೆಸಬೇಕು ಅಂತ ಹೇಳಿ ಗೌರವಾನ್ವಿತ ಅಧ್ಯಕ್ಷರಲ್ಲಿ ಕೇಳಿಕೊಳ್ತೇನೆ. ಇನ್ನೊಮ್ಮೆ ಸ್ವಾಗತಿಸುತ್ತಾ ನಮ್ಮೊಂದಿರುವಂಥ ಈ ಸಂಘಟನೆ ನಮ್ಮನ್ನು ತೊಡಗಿಸಿಕೊಂಡಂಥ ಎಲ್ಲರನ್ನೂ ಕೂಡ ನಮಸ್ಕರಿಸುತ್ತಾ, ನಾವು ಹೇಳಿದ ಹಾಗೆ ಕರ್ನಾಟಕ ರಾಜ್ಯ ಮಹಾವಿಶ್ವವಿದ್ಯಾಲಯ ಶಿಕ್ಷಕರ ಸಂಘ ಮಂಗಳೂರು ವಿಶ್ವವಿದ್ಯಾಲಯ ವಿಭಾಗದ ವತಿಯಿಂದ ಶ್ರೀ ಬೋನೇಂದ್ರ ಕಾಲೇಜ್ ಕಾರ್ಕಳ ಇದರ ಸಭಾಂಗಣದಲ್ಲಿ ಸೆಪ್ಟೆಂಬರ್ 15ರಂದು ಬೆಳಗ್ಗೆ 10:30ಕ್ಕೆ ಸರಿಯಾಗಿ 24ನೇ ಸಾಲಿನ ಅಧ್ಯಾಪಕ ಭೂಷಣ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆಯೋಜಿಸಲಾಗಿದೆ. ನಾವೆಲ್ಲ ತಿಳ್ಕೊಂಡ ಹಾಗೆ ಇದು 2 ವರ್ಷ ಆಯಿತು ಈ ಒಂದು ಸಂಘಟನೆ, ಈ ಒಂದು ಕಾರ್ಯಕ್ರಮ ಶುರು ಮಾಡಿ. ಕಳೆದ ವರ್ಷ ಧರ್ಮಸ್ಥಳದ ಗುರುಕಲ್ನಲ್ಲಿ ನಡೆದರೆ ಈ ವರ್ಷ ಆಯ್ಕೆಯಾಗಿರುವುದು ಬೋನೇಂದ್ರ ಕಾಲೇಜ್. ಬೋನೇಂದ್ರ ಕಾಲೇಜಿನ ಹೆಸರು ರಾಜ್ಯಾದ್ಯಂತ ಆಗಿ ದೇಶದಲ್ಲಿ ಕೂಡ ಒಳ್ಳೆಯ ಹೆಸರು. ನಾವು ಕೂಡ ಒಬ್ಬ ಹಳೆಯ ವಿದ್ಯಾರ್ಥಿ ಕಾಲೇಜಿನ, ಆದ್ದರಿಂದ ಒಳ್ಳೆಯ ಕಾಲೇಜನ್ನು ನಾವೆಲ್ಲ ಆರಿಸಿದ್ದೇವೆ. ಇದರ ಪ್ರಾಂಶುಪಾಲರಾದ ಕೋಟ್ಯಾನ್ ಸರ್ ನಮ್ಮಲ್ಲಿದ್ದಾರೆ. ಈ ಒಂದು ದಕ್ಷಿಣ ಕನ್ನಡ, ಉಡುಪಿ ಮತ್ತು ಮಡಿಕೇರಿ ಈ 3 ಜಿಲ್ಲೆಗಳು ಸಾಧಕ ಪ್ರಾಧ್ಯಾಪಕರನ್ನು ಶೈಕ್ಷಣಿಕ ಸಾಧನೆಯನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ನವದೆಹಲಿಯಿಂದ ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತಾ ಮಂಡಳಿಯ NAAC ಅಧ್ಯಕ್ಷರಾದ ಪ್ರೊಫೆಸರ್ ಅನಿಲ್ ಸಹಸ್ರಬುದ್ಧಿಯವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಈ ಗೌರವಾನ್ವಿತ ವ್ಯಕ್ತಿ ಡೆಲ್ಲಿಯಿಂದಲೇ ಬರ್ತಿದ್ದಾರೆ ಅಂತ ಹೇಳಿದರೆ ಈ ಸಮಾರಂಭಕ್ಕೆ ತುಂಬ ಗೌರವವನ್ನು ಕೂಡ ತಂದಿದೆ ಅಂತ ನಾನು ಭಾವಿಸ್ತೇನೆ. 23ನೇ ಸಾಲಿನಿಂದ ಆರಂಭವಾದ ಈ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಮಹಾವಿಶ್ವವಿದ್ಯಾಲಯ ಶಿಕ್ಷಕ ಸಂಘ ಮಂಗಳೂರು ವಿಶ್ವವಿದ್ಯಾಲಯ ಘಟಕವು ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆಗೈದ ಪ್ರಾಧ್ಯಾಪಕರನ್ನು ಗುರುತಿಸಿ ಬೇರೆ ಬೇರೆ ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ನೀಡಿತು. ಅಂತೆಯೇ ಈ ಬಾರಿ ಜೀವಮಾನದ ಸಾಧನೆಗಾಗಿ ಪ್ರೊಫೆಸರ್ MB ಪುರಾಣಿಕ್ ಅಧ್ಯಕ್ಷರು, ಶಾರದಾ ಸಮೂಹ ಸಂಸ್ಥೆಗಳ ಹಾಗೂ
ಡಾಕ್ಟರ್ ಶಂಕರ್ರಾವ್, ಖ್ಯಾತ ಬರಹಗಾರರು ಹಾಗೂ ಶಿಕ್ಷಣ ತಜ್ಞ ಮಗಳು ಇವರನ್ನು ಆಯ್ಕೆ ಮಾಡಲಾಗಿದೆ. ಈ ಆಯ್ಕೆ ಮಾಡುವ ಒಂದು ಪ್ರಕ್ರಿಯೆಯಲ್ಲಿ ಯಾರಿಂದಲೂ ಅರ್ಜಿಯನ್ನು ಸ್ವೀಕರಿಸಿಲ್ಲ. ನಾವೇ ಗುರುತಿಸಿ ಒಂದು ತಂಡವನ್ನು ರಚನೆ ಮಾಡಿ ನಾವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಶಿಕ್ಷಣದಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸಿಕೊಂಡು ಈ ಸನ್ಮಾನ ಮಾಡ್ತಿದ್ದೇವೆ. ಕಾಲೇಜು ಆಡಳಿತ ನಿರ್ವಹಣೆಯಲ್ಲಿ ಸಾಧನೆಗೆ ಅತ್ಯುತ್ತಮ ಆಡಳಿತ ನಿರ್ವಾಹಕರಾಗಿ ಡಾಕ್ಟರ್ ಜಗದೀಶ್ ಟ್ರಾನ್ಸ್ಫಾರ್ಮರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಂಗಳೂರು ಹಾಗೂ ಡಾಕ್ಟರ್ BA ಕುಮಾರಯ್ಯ ಟ್ರಾನ್ಸ್ಫಾರ್ಮರು, STM ಸ್ವಾಯತ್ತ ಕಾಲೇಜು ಕುದುರೆ ಇವರನ್ನು ಆಯ್ಕೆ ಮಾಡಲಾಗಿದೆ. ಸಂಶೋಧನಾ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆಗೈದ ಶಿಕ್ಷಕರನ್ನು ಗುರುತಿಸುವ ನಿಟ್ಟಿನಲ್ಲಿ ಈ ಬಾರಿ ಅತ್ಯುತ್ತಮ ಸಂಶೋಧಕ ಪ್ರಶಸ್ತಿಗೆ ಮಂಗಳೂರು ವಿಶ್ವವಿದ್ಯಾಲಯದ ರಸಾಯನ ಶಾಸ್ತ್ರದ ವಿಭಾಗದ ಮುಖ್ಯಸ್ಥರಾಗಿರುವ ಪ್ರೊಫೆಸರ್ ವಿಶಾಲಾಕ್ಷಿ ಅವರನ್ನು ಕೂಡ ಆಯ್ಕೆ ಮಾಡಲಾಗಿದೆ. ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗಾಗಿ ಡಾಕ್ಟರ್ ಮಂಜುನಾಥ್ ಕೋಟ್ಯಾನ್ ಪ್ರಾಂಶುಪಾಲರು, ಶ್ರೀ ಭುವನೇಂದ್ರ ಕಾಲೇಜ್ ಕಾರ್ಕಳ ಇವರನ್ನು ಹಾಗೂ ಡಾಕ್ಟರ್ ಆನಂದ ಜೀವಂತ ಪ್ರಾಂಶುಪಾಲರು ಕಾವೇರಿ ಕಾಲೇಜ್ ವಿರಾಜಪೇಟೆ ಇವರನ್ನು ಕೂಡ ಆಯ್ಕೆ ಮಾಡಲಾಗಿದೆ. ನಮ್ಮೊಟ್ಟಿಗೆ ಇವತ್ತು ಮಂಜುನಾಥ್ ಕೋಟ್ಯಾನ್ ಇದ್ದಾರೆ. ನೀವು ನಾನು ಹೇಳೋದಕ್ಕಿಂತ ನೀವು ತಿಳ್ಕೊಂಡದವರ ಬಗ್ಗೆ ಜಾಸ್ತಿ ಇದೆ. ಕಾರ್ಕಳದಲ್ಲಿ ಭುವನೇಂದ್ರ ಕಾಲೇಜ್ ಅಂದರೆ ಮಂಜುನಾಥ್ ಕೋಟ್ಯಾನ್ ಪ್ರಿನ್ಸಿಪಾಲರಾಗಿರ್ಬೋದು. ಎಲ್ಲ ವಿಷಯಗಳಲ್ಲಿ ಅವರ ಸರಳತೆ ಎಲ್ಲರಿಗೂ ಅನುಕರಣೀಯ ಅಂತ ಭಾವಿಸಿದ್ದೇನೆ. ಆದ್ದರಿಂದ ಈ ಪ್ರಶಸ್ತಿಗೆ ಖಂಡಿತವಾಗಿಯೂ ಭಾಜನಾಗಿದ್ದಾರೆ. ಅವರಿಗೆ ಕೊಡುವಂಥ ಪ್ರಶಸ್ತಿ ನಮ್ಮ ಗೌರವವನ್ನು, ಈ ಸಂಸ್ಥೆಯ ಗೌರವವನ್ನು ಹೆಚ್ಚಿಸುತ್ತದೆ ನಾನು ಭಾವಿಸಿಕೊಂಡಿದ್ದೇನೆ. ಇನ್ನು ಅತ್ಯುತ್ತಮ ಗ್ರಂಥಪಾಲಕ ವಿಭಾಗದಲ್ಲಿ ಡಾಕ್ಟರ್ ವಾಸಪ್ಪ ಗೌಡ ಗ್ರಂಥಪಾಲಕರು, ಬೆಸೆಂಟ್ ಸಂಧ್ಯಾ ಕಾಲೇಜ್ ಮಂಗಳೂರು ಹಾಗೂ ಅತ್ಯುತ್ತಮ ದೈಹಿಕ ಶಿಕ್ಷಣ ಶಿಕ್ಷಕರು ಪ್ರಶಸ್ತಿಗಾಗಿ ಕೆ ಶಂಕರನಾರಾಯಣ ದೈಹಿಕ ಶಿಕ್ಷಕರು, ಭಂಡಾರ್ಕರ್ ಕಲಾ ಮತ್ತು ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯ ಶಿಕ್ಷಕ ಸಂಘದ ಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ರಘು ಅಕ್ಕಮಂಚಿ ಅವರನ್ನು ಕೂಡ ಸನ್ಮಾನಿಸಲಾಗುವುದು. ಕಾರ್ಯಕ್ರಮದಲ್ಲಿ 24ನೇ ಸಾಲಿನಲ್ಲಿ PhD ಪದವಿ ಪಡೆದ ಸಂಶೋಧನಾರ್ಥಿಗಳನ್ನು ಕೂಡ ಸನ್ಮಾನಿಸಲಾಗುವುದು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ HS ಬಳ್ಳಾರ್ ಸಹ ಕುಲಪತಿಗಳು ಮಾಹೆ ಮಣಿಪಾಲ್ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ PL ಧರ್ಮ ಹಾಗೂ ಸೂರತ್ ಕುಮಾರ್ ವಕೀಲರು ಹಾಗೂ ಮಾಜಿ ಸಿಂಡಿಕೇಟ್ ಸದಸ್ಯರ ತುಮಕೂರು ಯೂನಿವರ್ಸಿಟಿ, CA ಶಿವಾನಂದ ಕಾಲೇಜ್ ಆಡಳಿತ ಮಂಡಳಿ ಇವರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗುರುನಾಥ್ ಬಡೇಕರ್ ಅಧ್ಯಕ್ಷರು, KRSS ಬ್ಯಾಂಗ್ಳೂರು, ಪ್ರೊಫೆಸರ್ ರೋಹಿಣಿ ಕುಮಾರ್ ಡಿ ಗುಲ್ಬರ್ಗಿ ಪ್ರಧಾನ ಕಾರ್ಯದರ್ಶಿ KRSS M ಬೆಂಗಳೂರು, ಡಾಕ್ಟರ್ ಮಾಧವ್ MT ರಾಜ್ಯ ಜಂಟಿ ಕಾರ್ಯದರ್ಶಿ TRMSS ಬ್ಯಾಂಗ್ಳೂರು ಮುಂತಾದವರು ಉಪಸ್ಥಿತರಿದ್ದಾರೆ. ಆದ್ದರಿಂದ ನಮ್ಮಲ್ಲಿ ಪತ್ರಕರ್ತ ಮಿತ್ರರಲ್ಲಿ ಒಂದು ವಿನಂತಿ ಮತ್ತು ಕೋರಿಕೆ. ಈ ಒಂದು ಪ್ರಚಾರದಷ್ಟೇ ಅಂತ ಹೇಳುವುದಿಲ್ಲ, ಇದನ್ನು ನಿಮ್ಮ ಸಹಕಾರದೊಂದಿಗೆ ಈ ಗೌರವದಿಂದ ನಡೆಯುವಂಥ ಈ ಒಂದು ಸಮಾಜಕ್ಕೆ ತಿಳಿಸುವಂಥ ಪ್ರಯತ್ನ ನಿಮ್ಮಿಂದ ಆಗಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸಬೇಕು. ಯಾಕಂತ ಹೇಳಿದರೆ ಶಿಕ್ಷಣ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಅಂತ ನಾವೆಲ್ಲ ತಿಳ್ಕೊಂಡ ವಿಷಯ. ಈ ಶಿಕ್ಷಣದ ಒಂದು ಕ್ಷೇತ್ರದಲ್ಲಿ ಲೈಫ್ ಟೈಮ್ ಅವಾರ್ಡ್ ಮಾಡಿದವರು ಮತ್ತು ಶಿಕ್ಷಕ ವೃತ್ತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದವರು ನಾವು ಗುರುತಿಸ್ತಿದ್ದೇವೆ. ಈ ಗೌರವದ ಒಂದು ಈ ಸಂಘಟನೆ, ಈ ಸಭೆಯನ್ನು ಜನರಿಗೆ ತಿಳಿಸುವ ಕೆಲಸ ಮಾಧ್ಯಮಿಕರಲ್ಲಿ ನಡೀಬೇಕಂತ ವಂದಿಸಿ ನಿಮಗೆ ಬೇಕು ನಿಮ್ಮನ್ನು ವಿನಂತಿಸಿಕೊಳ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ಸ್ವಾಗತ ಸಮಿತಿಯ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಮತ್ತೆಲ್ಲ ಪದಾಧಿಕಾರಿಗಳೇ ಹಾಗೂ ಮಾಧ್ಯಮ ಮಿತ್ರರೇ, ಬಹುಶಃ ನಾವು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದ ಆಯೋಜನೆಯನ್ನು ಒಪ್ಪಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಪ್ರೇರಣಾ 2024 ಈ ಕಾರ್ಯಕ್ರಮ ಭುವನೇಂದ್ರ ಕಾಲೇಜಿನಲ್ಲಿ ಆಯೋಜಿಸುವಂಥ ಸಂದರ್ಭದಲ್ಲಿ ನಾವು ಹಲವಾರು ಸಭೆಗಳನ್ನು ಮಾಡಿದೆವು. ಪ್ರೇರಣಾ ದಿವಸ 2024 ಈ ಕಾರ್ಯಕ್ರಮದ ಇನ್ವಿಟೇಷನ್ ಅನ್ನು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರ ಕೈಯಿಂದಲೇ ನಾವು ರಿಲೀಸ್ ಮಾಡಿದ್ದೇವೆ ಅಂತ ಅವರೊಂದು ವೈಟ್ ಕೂಡ ಕೊಟ್ಟಿದ್ದಾರೆ. ಆ ಮೂಲಕ ಕಾರ್ಯಕ್ರಮದ ಚಾಲನೆ, ಇನ್ವಿಟೇಷನ್ ರಿಲೀಸ್ ಆಗಿದೆ ಮತ್ತು ಅವರ ಆಶೀರ್ವಾದವನ್ನು ನಾವು ಪಡ್ಕೊಂಡಿದ್ದೇವೆ. ನಾವು ಅತ್ಯಂತ ಸಂತೋಷದಿಂದ ಈ ವಿಚಾರವನ್ನು ಹೇಳುವುದು ಅಂತ ಹೇಳಿದರೆ, ಡೆಲ್ಲಿಯ ನ್ಯಾಕ್ನ ಚೇರ್ಮನ್ ಅನಿಲ್ ಸಹಸ್ರಬುದ್ಧೆ ಅವರು ಭುವನೇಂದ್ರ ಕಾಲೇಜಿಗೆ ಬಂದು ಈ ಅವಾರ್ಡ್ಗಳನ್ನು ಕೊಡುವಂಥದ್ದು, ಆಫೀಸಲ್ ಏರಿಯಾ ಕಾರ್ಕಳಕ್ಕೆ ಬಂದು ಅವಾರ್ಡ್ಗಳನ್ನು ಕೊಡುವಂಥದ್ದು ಅತ್ಯಂತ ಸಂತೋಷದ ವಿಚಾರ. ಹಾಗಾಗಿ ಎಲ್ಲ ಅವಾರ್ಡ್ಗಳಿಗೆ ಬಹಳ ದೊಡ್ಡ ಸಂತೋಷ ಇದು. ಡೆಲ್ಲಿಯ ನ್ಯಾಕ್ ಚೇರ್ಮನ್ ಬಂದು ನಮಗೆಲ್ಲ 9 ಜನರಿಗೆ
ಅಧ್ಯಾಪಕ ಭೂಷಣ ಪ್ರಶಸ್ತಿಯನ್ನು ನೀಡುವವರಿದ್ದಾರೆ. ಅದರ ಜೊತೆಗೆ ನಮ್ಮ ಮಾಹೆಯ ಪ್ರೋ ಚಾನ್ಸಲರ್ ಆಗಿರುವಂಥ ನಮ್ಮೆಲ್ಲರ ಹಿರಿಯರು ಮತ್ತು ಬಹಳ ಗೌರವಾನ್ವಿತರು ಡಾಕ್ಟರ್ HS ಬಳ್ಳಾಲ್, ನಮಗೆಲ್ಲ ರೋಲ್ ಮಾಡೆಲ್. ಅವರು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ಆಗಿರುವಂಥ ಡಾಕ್ಟರ್ PL ಧರ್ಮರ್ ಅವರು ಚೀಫ್ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ. ನಮ್ಮ ಸಂಸ್ಥೆಯ ಎಲ್ಲ ಹಿರಿಯರು, ಮಾನ್ಯ ಮೋಹನ್ ಪಡಿವಾಳ್ರವರು ಸಿಂಡಿಕೇಟ್ ಮೆಂಬರ್ ಆಗಿದ್ದವರು, ನಮ್ಮ ಬೋನೇಂದ್ರ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆಗಿದ್ದರು, ಪ್ರೆಸಿಡೆಂಟ್ ಆಗಿದ್ದರು. ಇವರೆಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮಗಳಾಗ್ತದೆ. ಈ ಕಾರ್ಯಕ್ರಮವನ್ನು ಸಮಾಜಕ್ಕೆ ತಲುಪಿಸುವ ಕಾರ್ಯಕ್ರಮವನ್ನು ಜವಾಬ್ದಾರಿಯನ್ನು ತಾವೆಲ್ಲರೂ ವಹಿಸಿದ್ದೀರಿ. ಅತ್ಯಂತ ಪ್ರಾಮಾಣಿಕತೆಯಿಂದ ನಾನು ಈ ಮಾತನ್ನು ಹೇಳ್ತೇನೆ. ಬೋನೇಂದ್ರ ಕಾಲೇಜಿನ ಯಾವುದೇ ಕಾರ್ಯಕ್ರಮಗಳು ಸಮಾಜಕ್ಕೆ ತಲುಪುವಲ್ಲಿ ನಿಮ್ಮ ಪತ್ರಿಕಾ ಪ್ರತಿನಿಧಿಗಳ ಶ್ರಮವನ್ನು ನಾನು ಸಂಸ್ಥೆಯ ಮುಖ್ಯಸ್ಥನಿಗೆ ಅತ್ಯಂತ ಗೌರವ ಭಾವನೆಯಿಂದ ನಾನು ನೆನಪಿಸಿಕೊಳ್ತೇನೆ. ಮತ್ತು ಮುಂದಿನ ಕಾರ್ಯಕ್ರಮಗಳಿಗೂ ಕೂಡ ನಮ್ಮೆಲ್ಲರ ಸಹಕಾರವನ್ನು ನಾನು ನಿರೀಕ್ಷಿಸ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಗವರ್ನಿಂಗ್ ಕೌನ್ಸಿಲ್ನ ಅಧ್ಯಕ್ಷರಾದಂಥ CA ಶಿವಾನಂದ ಪೈ ಅವರು ಇರ್ತಾರೆ. ಮಾನ್ಯ ಕಾರ್ಕಳದ ಅಡ್ವೊಕೇಟ್ ಆಗಿರುವಂಥ ಸೂರತ್ ಜೈನ್ ಅವರು, ತುಮಕೂರು ವಿಶ್ವವಿದ್ಯಾಲಯದ ಮಾಜಿ ಸಿಂಡಿಕೇಟ್ ಸದಸ್ಯರು ಇರ್ತಾರೆ. ಅನೇಕ ಹಿರಿಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಒಟ್ಟು ನಮಗೆ ಸಂತೋಷದ ವಿಚಾರ ಅಂತ ಹೇಳಿದ್ರೆ, ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ದುಡಿಯುವ ಶಿಕ್ಷಕರನ್ನ ಒಂದು ಗುರುತಿಸುವಿಕೆ ಮತ್ತು ಅದರಿಂದ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳು ಆಯೋಜಿಸಲ್ಪಡ್ತಾ ಇದೆ. ನಮ್ಮೆಲ್ಲರ ಸಹಕಾರವನ್ನು ಮತ್ತೊಮ್ಮೆ ನಾನು ನಿರೀಕ್ಷಿಸ್ತಾ ನಮ್ಮೆಲ್ಲರಿಗೂ ಗೌರವವನ್ನು ಸಲ್ಲಿಸ ನನ್ನ